ನಮಸ್ಕಾರ. ಮುಖ್ಯಾಂಶಗಳು. ನ್ಯಾಯ ವಿಳಂಬ ತಪ್ಪಿಸಲು ಹಲವು ಕ್ರಮ. ಕಳೆದ 10 ವರ್ಷಗಳಲ್ಲಿ ನ್ಯಾಯಾಂಗ ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ. ಪ್ರಧಾನಿ ನರೇಂದ್ರ ಮೋದಿ. ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಶೀಘ್ರ ಕ್ರಾಂತಿ. ಭವಿಷ್ಯದಲ್ಲಿ ನವೀಕರಿಸಬಹುದಾದ ಇಂಧನಗಳ ಅವಲಂಬನೆಗೆ ಹೆಚ್ಚು ಒತ್ತು. ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. ಕಾಂಗ್ರೆಸ್ ನಾಯಕರ ರಾಜಭವನ ಚಲೋಗೆ ಖಂಡನೆ. ತನಿಖೆಗೆ ಮುಖ್ಯಮಂತ್ರಿ ಸಹಕಾರ ನೀಡುವುದು ಅಗತ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ. ಕರ್ನಾಟಕ ಸೇರಿ ದೇಶದ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆ ನಿರೀಕ್ಷೆ. ವಾರ್ತೆಗಳ ವಿವರ. ದೆಹಲಿಯಲ್ಲಿಂದು 2 ದಿನಗಳ ಜಿಲ್ಲಾ ನ್ಯಾಯಾಲಯಗಳ ರಾಷ್ಟ್ರೀಯ ಸಮಾವೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು. ಸುಪ್ರೀಂ ಕೋರ್ಟ್ ಆಯೋಜಿಸಿರುವ ಈ ಸಮಾವೇಶದಲ್ಲಿ ಜಿಲ್ಲಾ ನ್ಯಾಯಾಲಯಗಳ ಮೂಲಸೌಕರ್ಯ, ನ್ಯಾಯಾಂಗ ಭದ್ರತೆ, ನ್ಯಾಯಾಲಯದ ಕೊಠಡಿಗಳು, ಪ್ರಕರಣ ನಿರ್ವಹಣೆ ಮತ್ತು ತರಬೇತಿ ಸೇರಿದಂತೆ ಜಿಲ್ಲಾ ನ್ಯಾಯಾಂಗಕ್ಕೆ ಸೇರಿದ ವಿವಿಧ ವಿಚಾರಗಳ ಕುರಿತು ವಿಚಾರಗೋಷ್ಠಿ ನಡೆಯಲಿದೆ. ಇದೇ ವೇಳೆ ಸುಪ್ರೀಂ ಕೋರ್ಟ್ ಸ್ಥಾಪನೆಯಾಗಿ 75 ವರ್ಷ ತುಂಬಿದ ಸಂದರ್ಭದಲ್ಲಿ ಪ್ರಧಾನಿಯವರು ವಿಶೇಷ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದರು. ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್, ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ವಕೀಲರ ಸಂಘದ ಅಧ್ಯಕ್ಷ ಕಪಿಲ್ ಸಿಬಲ್ ಉಪಸ್ಥಿತರಿದ್ದರು. ಬಳಿಕ ಪ್ರಧಾನಿ, ಭಾರತೀಯರು ಎಂದಿಗೂ ಭಾರತೀಯ ನ್ಯಾಯಾಂಗ ಮತ್ತು ಸುಪ್ರೀಂ ಕೋರ್ಟ್ ಮೇಲೆ ಅಪನಂಬಿಕೆ ಇರಿಸಿಲ್ಲ. 75 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಭಾರತದ ವೈಭವವನ್ನು ಮತ್ತಷ್ಟು ವ್ಯಾಪಿಸಲು ಶ್ರಮಿಸಿದೆ. ನ್ಯಾಯಾಲಯ ವ್ಯವಸ್ಥೆಯಲ್ಲಿ ವಿಶ್ವಾಸ ಮತ್ತು ನಂಬಿಕೆಯನ್ನು ಎತ್ತಿ ಹಿಡಿದಿದೆ. ತುರ್ತು ಪರಿಸ್ಥಿತಿಯ ಕರಾಳ ಅವಧಿಯಲ್ಲೂ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳನ್ನು ಖಾತ್ರಿಪಡಿಸಿದೆ. ರಾಷ್ಟ್ರೀಯ ಹಿತಾಸಕ್ತಿಯ ವಿಷಯದಲ್ಲಿ ನ್ಯಾಯಾಲಯ ಸದಾ ರಾಷ್ಟ್ರೀಯ ಸಮಗ್ರತೆಯನ್ನು ಕಾಪಾಡಿದೆ ಎಂದರು. ನ್ಯಾಯ ವಿಳಂಬ ತಪ್ಪಿಸಲು ಕಳೆದ ದಶಕದಲ್ಲಿ ಅನೇಕ ಮಟ್ಟಗಳಲ್ಲಿ ಕಾರ್ಯನಿರ್ವಹಿಸಲಾಗಿದೆ. ಕಳೆದ 10 ವರ್ಷಗಳಲ್ಲಿ ದೇಶದ ನ್ಯಾಯಾಂಗ ಮೂಲಸೌಕರ್ಯ ಅಭಿವೃದ್ಧಿಗೆ 8,000 ಕೋಟಿ ರೂಪಾಯಿ ಇದೆ. ಸ್ವಾತಂತ್ರ್ಯದ ಅಮೃತ ಕಾಲ ಸಂದರ್ಭದಲ್ಲಿ 140 ಕೋಟಿ ದೇಶವಾಸಿಗಳು ಅಭಿವೃದ್ಧಿ ಹೊಂದಿದ ಭಾರತ, ನವಭಾರತದ ಒಂದೇ ಕನಸನ್ನು ಕಂಡಿದ್ದಾರೆ. ನವಭಾರತ ಎಂಬುದು ಆಧುನಿಕ ಭಾರತದ ಆಲೋಚನೆಯಾಗಿದ್ದು, ಈ ದೃಷ್ಟಿಕೋನಕ್ಕೆ ನ್ಯಾಯಾಂಗ ಗಟ್ಟಿಸ್ತಂಭವಾಗಿದೆ. ಸಮಾಜದಲ್ಲಿಂದು ಮಹಿಳೆಯರ ಮೇಲಿನ ದೌರ್ಜನ್ಯ ಮತ್ತು ಮಕ್ಕಳ ಸುರಕ್ಷತೆಯು ಗಂಭೀರ ಆತಂಕದ ವಿಷಯವಾಗಿದೆ. ಮಹಿಳೆಯರ ಸುರಕ್ಷತೆಗೆ ಅನೇಕ ಕಠಿಣ ಕಾನೂನುಗಳನ್ನು ಜಾರಿಗೆ ತರಲಾಗಿದ್ದರೂ ಇವನ್ನು ಮತ್ತಷ್ಟು ಕ್ರಿಯಾಶೀಲವಾಗಿಸಬೇಕಾಗಿದೆ. ಮಹಿಳೆಯರ ಮೇಲಿನ ದೌರ್ಜನ್ಯ ಕುರಿತ ಪ್ರಕರಣಗಳಲ್ಲಿ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಂಡರೆ ಅರ್ಧದಷ್ಟು ಜನಸಂಖ್ಯೆಯ ಸುರಕ್ಷತೆ ಖಾತರಿಯಾಗುತ್ತದೆ ಎಂದು ಹೇಳಿದರು. इस अवसर में भी गर्व भी है, गौरव भी है और प्रेरणा भी है. मैं आप सभी न्यायविदों को और सभी देशवासियों को इस अवसर पर बहुत बहुत बधाई देता हूं. ये न केवल न्यायिक कार्यों से जुड़े व्यक्तियों की कार्यक्षमता को बढ़ाते हैं. ಕಾನೂನು ಮತ್ತು ನ್ಯಾಯ ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್, 3ನೇ ಹಂತದ ಇ ಕೋರ್ಟ್ಸ್ ಅಡಿ 7,200 ಕೋಟಿ ರೂಪಾಯಿ ಒದಗಿಸಲಾಗಿದ್ದು, ಇದರಡಿ ಕ್ಲೌಡ್ ತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಇನ್ನಿತರ ತಂತ್ರಜ್ಞಾನಗಳನ್ನು ಹೆಚ್ಚಿಸಲಾಗುವುದು ಎಂದರು. पिछले 1 दशक में ईज ऑफ लिविंग के साथ साथ ईज ऑफ जस्टिस को बढ़ावा देने के लिए सार्थक प्रयास किए गए, जिसका परिणाम हमें देखने को भी मिल रहा है. Over 800 judges. ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್, ನ್ಯಾಯಾಲಯಗಳ ಮೇಲೆ ಸಾರ್ವಜನಿಕರು ವಿಶ್ವಾಸವಿರಿಸಿರುವಂತೆ ನ್ಯಾಯಾಲಯಗಳು ಕಾರ್ಯನಿರ್ವಹಿಸಲು ಶ್ರಮಿಸುತ್ತಿವೆ ಎಂದರು. To make this a first of its kind conference, the conference will facilitate a dialogue between the district judiciary and everyone else so as to understand the concerns of judges of the district judiciary and enable us to chart out collective visions for the future of the Indian legal system. National Conference of the ಕಪಿಲ್ ಸಿಬಲ್, ವಿಚಾರಣಾ ನ್ಯಾಯಾಲಯ, ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳನ್ನು ಉನ್ನತೀಕರಣಗೊಳಿಸಬೇಕಾದ ಅಗತ್ಯವಿದೆ. ಈ ನ್ಯಾಯಾಲಯಗಳು ಸಹ ನ್ಯಾಯ ಒದಗಿಸುವುದರಿಂದ ಇವನ್ನು ಸಬಾರ್ಡಿನೇಟ್ ನ್ಯಾಯಾಲಯಗಳೆಂದು ಪರಿಗಣಿಸಬೇಕಾಗಿಲ್ಲ ಎಂದರು. And eventually collapse. The justice delivery system at the foundation of the judicial structure needs to be strengthened both in terms of quantity and quality
of manpower and infrastructure. ಪ್ರಧಾನಿ ನರೇಂದ್ರ ಮೋದಿ ಇಂದು 3 ಹೊಸ ವಂದೇ ಭಾರತ್ ರೈಲುಗಳಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿದರು. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ಕರ್ನಾಟಕ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಮತ್ತಿತರರು ಭಾಗವಹಿಸಿದ್ದರು. ಮೀರತ್ ಲಕ್ನೋ, ಮಧುರೈ ಬೆಂಗಳೂರು ಮತ್ತು ಚೆನ್ನೈ ನಾಗರ್ಕೋಯಿಲ್ನ 3 ಮಾರ್ಗಗಳ ನಡುವೆ ರೈಲುಗಳು ಸಂಚರಿಸಲಿವೆ. ಈ ರೈಲುಗಳು ಜನರಿಗೆ ವಿಶ್ವ ದರ್ಜೆ ಪ್ರಯಾಣದ ವ್ಯವಸ್ಥೆ ಒದಗಿಸುತ್ತವೆ. ಇದರಿಂದ ಉತ್ತರ ಪ್ರದೇಶ, ತಮಿಳುನಾಡು ಮತ್ತು ಕರ್ನಾಟಕ ರಾಜ್ಯಗಳಿಗೆ ಪ್ರಯಾಣಿಸುವವರಿಗೆ ವೇಗದ ಉತ್ತಮ ಸೌಕರ್ಯ ದೊರೆಯಲಿದೆ. ಈ ರೈಲುಗಳ ಸಂಚಾರದಿಂದ ಪ್ರಯಾಣಿಕರು, ವೃತ್ತಿಪರರು, ವ್ಯಾಪಾರಸ್ಥರು ಮತ್ತು ವಿದ್ಯಾರ್ಥಿ ಸಮುದಾಯದ ಅಗತ್ಯಗಳನ್ನು ಪೂರೈಸಲು ಸಾಧ್ಯವಾಗಲಿದೆ. ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ್ ಭಾರತ್ನ ದೃಷ್ಟಿಕೋನದಂತೆ ಅತ್ಯಾಧುನಿಕ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲುಗಳ ಸೇವೆಯನ್ನು ಒದಗಿಸಲಾಗುತ್ತಿದೆ. ಬಳಿಕ ನರೇಂದ್ರ ಮೋದಿ, ರೈಲುಗಳ ವಿಸ್ತರಣೆಯು ವಿಕಸಿತ ಭಾರತ ನಮ್ಮ ದೃಷ್ಟಿಕೋನದತ್ತ ಕೊಂಡೊಯ್ಯುತ್ತಿದೆ. ಇಂದು ಆರಂಭಗೊಂಡಿರುವ 3 ರೈಲುಗಳು ಪ್ರಮುಖ ಮತ್ತು ಐತಿಹಾಸಿಕ ನಗರಗಳನ್ನು ಸಂಪರ್ಕಿಸಲಿವೆ. ಬೆಂಗಳೂರು ಮಧುರೈ ರೈಲು ಸೇವೆಯಿಂದ ಎಲೆಕ್ಟ್ರಾನಿಕ್ ನಗರ ಮತ್ತು ದೇವಾಲಯಗಳ ನಗರಕ್ಕೆ ನೇರ ಸಂಪರ್ಕ ಒದಗಲಿದೆ. ಇದರಿಂದ ಪ್ರವಾಸಿಗರ ಸಂಖ್ಯೆಯೂ ಹೆಚ್ಚಾಗಲಿದೆ, ಉದ್ಯೋಗಾವಕಾಶಗಳು ಹೆಚ್ಚಲಿವೆ. ಅಭಿವೃದ್ಧಿ ಹೊಂದಿದ ಭಾರತದ ದೃಷ್ಟಿಕೋನ ಸಾಕಾರಗೊಳ್ಳಲು ದಕ್ಷಿಣ ರಾಜ್ಯಗಳ ಪ್ರಗತಿಯು ಪ್ರಮುಖವಾಗಿದೆ. ದಕ್ಷಿಣ ರಾಜ್ಯಗಳು ಅಪಾರ ಪ್ರತಿಭೆ, ಸಂಪನ್ಮೂಲಗಳು ಮತ್ತು ಅವಕಾಶಗಳಿಂದ ಕರುಣಿಸಿವೆ. ಆದ್ದರಿಂದ ಕೇಂದ್ರ ಸರ್ಕಾರ ಕರ್ನಾಟಕ, ತಮಿಳುನಾಡು ಸೇರಿದಂತೆ ಇಡೀ ದಕ್ಷಿಣ ಭಾರತದ ಅಭಿವೃದ್ಧಿಗೆ ಆದ್ಯತೆ ನೀಡಿದೆ ಎಂದರು. ಕರ್ನಾಟಕದಲ್ಲಿ ರೈಲ್ವೆ ಯೋಜನೆಗಳಿಗೆ ಪ್ರಸಕ್ತ ಬಜೆಟ್ನಲ್ಲಿ 7,000 ಕೋಟಿ ರೂಪಾಯಿ ಒದಗಿಸಲಾಗಿದ್ದು, 10 ವರ್ಷ ಹಿಂದಿನ ಬಜೆಟ್ಗೆ ಹೋಲಿಸಿದರೆ ಇದು 9 ಪಟ್ಟು ಹೆಚ್ಚಾಗಿದೆ. ಕರ್ನಾಟಕದಲ್ಲಿ 8 ವಂದೇ ಭಾರತ್ ರೈಲುಗಳು ಸಂಚರಿಸುತ್ತಿದ್ದು, ಇಡೀ ಕರ್ನಾಟಕವನ್ನು ಜೋಡಿಸುತ್ತಿವೆ. ಬಡವರು, ಮಧ್ಯಮ ವರ್ಗದ ಜನರಿಗೆ ಭಾರತೀಯ ರೈಲ್ವೆ ಆರಾಮದಾಯಕ ಪ್ರಯಾಣ ಖಾತರಿಪಡಿಸುವವರಿಗೆ ಸರ್ಕಾರ ಕಾರ್ಯೋನ್ಮುಖವಾಗಲಿದೆ. ಕಳೆದ 10 ವರ್ಷಗಳಲ್ಲಿ ಅನೇಕ ಹೊಸ ರೈಲುಗಳು ಮತ್ತು ಮಾರ್ಗಗಳಿಗೆ ಚಾಲನೆ ನೀಡಲಾಗಿದೆ. ರೈಲ್ವೆ ನಿಲ್ದಾಣಗಳನ್ನು ಆಧುನೀಕರಣಗೊಳಿಸಲಾಗಿದೆ ಎಂದರು. देश के महत्वपूर्ण शहर और ऐतिहासिक जगहों को कनेक्टिविटी मिली है. टेम्पल सिटी मदुरई अब आईटी सिटी बेंगलुरु से वंदे भारत के द्वारा सीधे जुड़ गया है. त्योहारों या वीकेंड पर मदुरई और बेंगलुरु के बीच आवाजाही के लिए वंदे भारत ट्रेन द्वारा काफी सुविधा होगी. इसी तरह कर्नाटका के लिए भी इस बार 7,000 करोड़ से ज्यादा का बजट आवंटित हुआ है. ये बजट भी 2014 की तुलना में 9 गुना अधिक है. आज वंदे भारत ट्रेनों की 8 जोड़ियां पूरे कर्नाटका को जोड़ रही है. ಪ್ರಧಾನಿ ನರೇಂದ್ರ ಮೋದಿ ಸೆಪ್ಟೆಂಬರ್ 3ರಿಂದ ಬ್ರೂನಿ ಮತ್ತು ಸಿಂಗಾಪುರಕ್ಕೆ 3 ದಿನಗಳ ಪ್ರವಾಸ ಕೈಗೊಳ್ಳಲಿದ್ದಾರೆ. ಬ್ರೂನಿ ಸುಲ್ತಾನ ಹಾಜಿ ಹಸ್ನಲ್ ಬೋಲ್ಕಿಯಾ ಅವರ ಆಮಂತ್ರಣದ ಮೇರೆಗೆ ಪ್ರಧಾನಿಯವರು ಅಲ್ಲಿಗೆ ಭೇಟಿ ನೀಡುತ್ತಿದ್ದು, ಇದು ಆ ರಾಷ್ಟ್ರಕ್ಕೆ ಭಾರತದ ಪ್ರಧಾನಿಯೊಬ್ಬರ ಪ್ರಥಮ ಭೇಟಿಯಾಗಿದೆ ಎಂದು ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ರಣಧೀರ್ ಜೈಸ್ವಾಲ್, ಭಾರತ ಮತ್ತು ಬ್ರೂನಿ ನಡುವಿನ ರಾಜತಾಂತ್ರಿಕ ಸಂಬಂಧಗಳು ಸ್ಥಾಪನೆಗೊಂಡು 40 ವರ್ಷ ಪೂರ್ಣಗೊಂಡ ಸಂದರ್ಭದಲ್ಲಿ ಪ್ರಧಾನಿ ಭೇಟಿ ನೀಡುತ್ತಿದ್ದಾರೆ ಎಂದು ಹೇಳಿದರು. ತಮ್ಮ ಭೇಟಿಯ 2ನೇ ಹಂತದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಿಂಗಾಪುರದ ಪ್ರಧಾನಿ ಲಾರೆನ್ಸ್ ವಾಂಗ್ ಅವರ ಆಹ್ವಾನದ ಮೇರೆಗೆ ಬರುವ ಬುಧವಾರ ಸಿಂಗಾಪುರಕ್ಕೆ ತೆರಳಲಿದ್ದಾರೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ದೆಹಲಿಯಲ್ಲಿಂದು ಜೈವಿಕ ಕುರಿತ ಬಯೋಇಥ್ರಿ ನೀತಿಯನ್ನು ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ ಅವರು, ಮಾಹಿತಿ ತಂತ್ರಜ್ಞಾನದಲ್ಲಿ ಕ್ರಾಂತಿಯಾದಂತೆ ಜೈವಿಕ ಕ್ಷೇತ್ರದಲ್ಲೂ ಭಾರತ ಕ್ರಾಂತಿ ಮಾಡಲಿದೆ. ಭಾರತದಲ್ಲಿ ಅಪಾರ ಜೈವಿಕ ಸಂಪನ್ಮೂಲಗಳಿದ್ದು ಇವನ್ನು ಇನ್ನೂ ಹೆಚ್ಚಿಗೆ ಅನ್ವೇಷಿಸಬೇಕಾಗಿದೆ. ದೇಶದಲ್ಲಿ ಇಂದು ಬಳಕೆಯಾಗುವ ಇಂಧನದಲ್ಲಿ ಪೆಟ್ರೋಲ್ ಪ್ರಮಾಣ 85%ರಷ್ಟಿದ್ದು ಇಡೀ ಪೆಟ್ರೋಲ್ ಹೊರ ದೇಶಗಳಿಂದಲೇ ಬರುತ್ತಿದೆ. ಪೆಟ್ರೋಲಿಯಂ ಸೇವೆಗಳಿಂದ ಮುಕ್ತವಾಗಲು ಹೆಚ್ಚಿನ ಅವಕಾಶಗಳಿವೆ. ಭವಿಷ್ಯದಲ್ಲಿ ನವೀಕರಿಸಬಹುದಾದ ಇಂಧನಗಳನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ಎದುರಾಗುವ ಸಾಧ್ಯತೆ ಇದೆ ಎಂದರು.
Opportunity to take a lead in this next revolution, unlike the last one. And why I'm saying so, because we are all members of the scientific fraternity, so we should have a sound reason about what we say, is that as far as the bioresources are concerned or the bioeconomy is concerned, we enjoy certain advantages which are not enjoyed by the West. A, that we have unlimited resources, unlimited bioresources in this Indian peninsula, beginning from the Himalayas right up to the marine. And this has remained either unexplored or underexplored, because most of the governments in the past, and thanks to Prime Minister Modi for enabling us to get this policy released. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ನ 3 ದಿನಗಳ ಅಖಿಲ ಭಾರತೀಯ ಸಮನ್ವಯ ಬೈಠಕ್ ಕೇರಳದ ಪಾಲಕ್ಕಾಡ್ನಲ್ಲಿಂದು ಆರಂಭಗೊಂಡಿದೆ. ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್, ಮುಖಂಡರಾದ ದತ್ತಾತ್ರೇಯ ಹೊಸಬಾಳೆ, ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಮತ್ತಿತರ ಪ್ರಮುಖರು ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಸಭೆಯ ಆರಂಭದಲ್ಲಿ ವಯನಾಡ್ ಭೂಕುಸಿತ ಹಾಗೂ ಆರ್ಎಸ್ಎಸ್ ಕಾರ್ಯಕರ್ತರು ಒದಗಿಸಿದ ನೆರವು ಕುರಿತ ವಿವರಗಳನ್ನು ನೀಡಲಾಯಿತು. ಪ್ರತಿಪಕ್ಷಗಳ ಸದಸ್ಯರ ವಿರುದ್ಧ ಇರುವ ಪ್ರಕರಣಗಳಲ್ಲೂ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಬೆಂಗಳೂರಿನಲ್ಲಿಂದು ರಾಜಭವನ ಚಲೋ ನಡೆಸಿತು. ವಿಧಾನಸೌಧದ ಗಾಂಧಿ ಪ್ರತಿಮೆ ಬಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಮುಖಂಡರು ರಾಜ್ಯಪಾಲರ ನಿಲುವನ್ನು ಖಂಡಿಸಿದರು. ನಂತರ ರಾಜಭವನದವರೆಗೆ ಕಾಲ್ನಡಿಗೆ ನಡೆಸಿದ ಮುಖಂಡರು ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಜಮೀರ್ ಅಹ್ಮದ್ ಸೇರಿದಂತೆ ಹಲವು ಸಚಿವರು, ಶಾಸಕರು ಹಾಗೂ ಹಿರಿಯ ಹಾಗೂ ಕಿರಿಯ ಮುಖಂಡರು ಉಪಸ್ಥಿತರಿದ್ದರು. ಬಳಿಕ ಡಿಕೆ ಶಿವಕುಮಾರ್, ಸಂವಿಧಾನಕ್ಕೆ ಅನುಗುಣವಾಗಿ ರಾಜ್ಯಪಾಲರು ನಡೆದುಕೊಳ್ಳುವ ಅಗತ್ಯವಿದೆ ಎಂದು ಹೇಳಿದರು. ನಮಗೆ ಚಾ ಟೀ ಕೊಟ್ಟರು, ಕಾಫಿ ಕೊಟ್ಟಿದ್ದಾರೆ. ನಿಮಗೆ ಪ್ರಾಸಿಕ್ಯೂಷನ್ಗೆ ಅನೇಕ ಮನವಿಗಳು ಬಂದಿದೆ. ಅದನ್ನೆಲ್ಲ ನೀವು ಗೌರವಾನ್ವಿತವಾಗಿ ಕಾನೂನುಬದ್ಧವಾಗಿ ಬೇರೆಯವ್ರದ್ದು ಯಾವ ರೀತಿ ನೀವು ನೋಡಿದ್ದೀರಿ ಅದೇ ರೀತಿ ಸಮಾನತೆಯಿಂದ ನ್ಯಾಯಬದ್ಧವಾಗಿ ನೀವು ಅನುಮತಿಯನ್ನು ಕೊಡಲೇಬೇಕು. ನಿಮ್ಮ ಆಫೀಸ್ ಘನತೆಯನ್ನು ಉಳಿಸ್ಕೊಳ್ಳೇಬೇಕು. ಸೊ ನೀವು ಸಂವಿಧಾನವನ್ನು ರಕ್ಷಣೆ ಮಾಡಲೇಬೇಕು ಅನ್ನೋದನ್ನು ನಾವು ಮನವಿ ಮಾಡಿದ್ದೇವೆ. ಕಾಂಗ್ರೆಸ್ ಪಕ್ಷದ ಸಚಿವರು, ಶಾಸಕರು ರಾಜಭವನ ಚಲೋ ನಡೆಸಿದ ಬಗ್ಗೆ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ತೀವ್ರವಾಗಿ ಖಂಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಅವರು, ಕಾಂಗ್ರೆಸ್ ನಾಯಕರು ರಾಜಭವನ ಚಲೋ ಬದಲಾಗಿ ತಪ್ಪಿಗೆ ಕ್ಷಮೆ ಕೇಳಲು ಮೂಡಾ ಚಲೋ ನಡೆಸಲಿ ಎಂದು ಹೇಳಿದರು. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತನಿಖೆಗೆ ಹೆದರುತ್ತಿರುವುದು ಅರ್ಥವಾಗುತ್ತಿಲ್ಲ. ಈ ಹಿಂದೆ ಯಡಿಯೂರಪ್ಪ ಅವರ ಮೇಲೂ ಖಾಸಗಿ ದೂರಿನ ಮೇಲೆ ರಾಜ್ಯಪಾಲರು ಅನುಮತಿ ನೀಡಿದ್ದರು. ಆಗ ಅವರು ರಾಜೀನಾಮೆ ನೀಡಿ ತನಿಖೆ ಎದುರಿಸಿ ಶುದ್ಧ ಹಸ್ತರಾಗಿ ಹೊರಬಂದಿದ್ದಾರೆ ಎಂದರು. ಮೂಡಾ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಪ್ಪು ಮಾಡಿಲ್ಲ ಎಂದ ಮೇಲೆ ರಾಜ್ಯಪಾಲರನ್ನು ಬೆದರಿಸುವ ಹಾಗೂ ರಾಜಭವನ ಚಲೋ ಮಾಡುವ ಅಗತ್ಯತೆ ಏನಿದೆ ಎಂದು ಹೇಳಿದ ಅವರು, ಮುಖ್ಯಮಂತ್ರಿ ಅವರು ನಾಟಕವಾಡುವುದನ್ನು ಬಿಟ್ಟು ತನಿಖೆ ಎದುರಿಸಲಿ ಎಂದು ಹೇಳಿದರು. ಅದು ಯಾರೋ ಒಂದಿಬ್ಬರು ವೈಯಕ್ತಿಕವಾಗಿ ಕೊಟ್ಟಂತಹ ದೂರು. ಖಾಸಗಿ ವ್ಯಕ್ತಿಗಳ ಹಿಂದೆ ಯಡಿಯೂರಪ್ಪನವರು ಕೊಟ್ಟಾಗ he should resign henceforth. ಸಿದ್ದರಾಮಯ್ಯನವರ ಶಬ್ದ ಇದೆ ಅವಾಗಿಂದ. ಈಗ ರಾಜ್ಯಪಾಲರಿಗೆ ಹೆದರಿಸೋದು, ಬೆದರಿಸೋದು, ಈ ಒಂದು ಬೆದರಿಕೆ ತಂತ್ರದಲ್ಲಿ ನೀವು ಯಾವ ಬೆದರಿಕೆಗೂ ಯಾರು ಬಗ್ಗಲ್ಲ. ನ್ಯಾಯಾಲಯದಲ್ಲಿದೆ, ನ್ಯಾಯಾಲಯ ತೀರ್ಮಾನ ಮಾಡ್ತದೆ. ನ್ಯಾಯಾಂಗದ ಬಗ್ಗೆ ನಮಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಇಂಧನ ಸಚಿವ ಕೆಜೆ ಜಾರ್ಜ್ ಕೋಲಾರದಲ್ಲಿ ಪರಿಶೀಲನಾ ಸಭೆ ನಡೆಸಿದರು. ಈ ವೇಳೆ ಶಾಸಕರಾದ ಕೊತ್ತನೂರು ಮಂಜುನಾಥ್, ಕೆವೈ ನಂಜೇಗೌಡ, ಜಿಕೆ ವೆಂಕಟಶಿವಾರೆಡ್ಡಿ, ವಿಧಾನ ಪರಿಷತ್ ಸದಸ್ಯ ನಸೀರ್ ಅಹಮದ್, ಅನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಈ ವೇಳೆ ಸಚಿವರು ಜಿಲ್ಲೆಯ ವಿದ್ಯುತ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ಕೇಂದ್ರದ ಕುಸುಮ್ ಬಿ ಮತ್ತು ಸಿ ಯೋಜನೆಗಳ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು.
ಬಳಿಕ ಅವರು ಲೋಡ್ ಶೆಡ್ಡಿಂಗ್ ಸಮಸ್ಯೆ ತಪ್ಪಿಸಲು ಜಿಲ್ಲೆಗೆ ಪೂರೈಸುತ್ತಿರುವ ವಿದ್ಯುತ್ ಪ್ರಮಾಣವನ್ನು ಹೆಚ್ಚಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಬಳಿಕ ಸಚಿವರು ಜಿಲ್ಲೆಯ ಹೊಳಲಿ ಗ್ರಾಮದ ಬಳಿ ಕೋಲಾರ ಹಾಲು ಮಹಾಮಂಡಲ 50 ಎಕರೆ ಪ್ರದೇಶದಲ್ಲಿ ನಿರ್ಮಿಸುತ್ತಿರುವ 12 ಮೆಗಾವ್ಯಾಟ್ ಸಾಮರ್ಥ್ಯದ ವಿದ್ಯುತ್ ಸ್ಥಾವರವನ್ನು ವೀಕ್ಷಿಸಿದರು. ಉಳಿತಾಯ ಮಾಡ್ಬೋದು ಸರ್, ಪ್ರತಿ ತಿಂಗಳು ಕೂಡ. ಇವಾಗ ನಾವೇನು ಇನ್ವೆಸ್ಟ್ ಮಾಡ್ತೀವಿ ಅದು 2.5 ಇಂದ 3 ವರ್ಷದಲ್ಲಿ ನಮ್ಮದು ಇನ್ವೆಸ್ಟ್ಮೆಂಟ್ ರಿಟರ್ನ್ ಬಂದು. ಯಕ್ಷಗಾನವಿರಲಿ, ಕಂಬಳವಿರಲಿ, ಕರಾವಳಿಯ ಕಲೆಗಳಿಗೆ ವಿಶೇಷ ಮಹತ್ವ ಇದೆ. ಅಂತಹ ಮತ್ತೊಂದು ಜನಪದ ಕಲೆಗೆ ಹೆಣ್ಣು ಮಕ್ಕಳು ಹೆಜ್ಜೆ ಹಾಕುವ ಮೂಲಕ ಸೈ ಎನಿಸಿಕೊಂಡಿದ್ದಾರೆ. ಈ ಬಗ್ಗೆ ಒಂದು ಸುದ್ದಿ ನಿಮಗಾಗಿ. ಹುಲಿಯನ್ನು ನಾಚಿಸುವಂತಹ ಹುಲಿ ವೇಷಧಾರಿಗಳು, ಭೀತಿ ಹುಟ್ಟಿಸುವ ಮಾರುದ್ಧ ನಾಲಿಗೆಯ ಭೂತ, ತಾಳಕ್ಕೆ ತಕ್ಕಂತೆ ಕುಣಿಸುವ ತಾಳಮದ್ದಲೆ, ರಸ್ತೆಗಳಲ್ಲಿ ಕಿಕ್ಕಿರಿದ ಜನಸಾಗರ. ಈ ಮೈ ನವಿರೇಳಿಸುವ ದೃಶ್ಯಗಳು ಕಂಡು ನೋಡಸಿಕ್ಕಿದ್ದು ಉಡುಪಿಯ ವಿಷ್ಣುಮೂರ್ತಿ ದೇವಸ್ಥಾನದ ಧಾರ್ಮಿಕ ಕಾರ್ಯಕ್ರಮದಲ್ಲಿ. ಪ್ರತಿ ವರ್ಷ ನವರಾತ್ರಿ ಪ್ರಯುಕ್ತ ಅಷ್ಟಮಿ ಗಣೇಶ ಚತುರ್ಥಿಯಲ್ಲಿ ದೇವರಿಗೆ ಲೋಬಾನ ಸೇವೆ ಅರ್ಪಿಸಲಾಗುತ್ತದೆ. ಇದರ ಅಂಗವಾಗಿ ಇಲ್ಲಿನ ವಿವಿಧ ಜನಪದ ಕಲೆಗಳ ಪ್ರದರ್ಶನ ಏರ್ಪಡಿಸಿಕೊಂಡು ಬರಲಾಗುತ್ತದೆ. ತುಳುವಿನಲ್ಲಿ ಪಿಲಿನಲಿಕೆ ಎಂದೇ ಹೆಸರಾದ ಹುಲಿವೇಷ ಕರಾವಳಿಯ ಯಕ್ಷಗಾನದಂತೆಯೇ ಮನಸೂರೆಗೊಳ್ಳುವ ಮತ್ತೊಂದು ಜಾನಪದ ಕಲೆ. ಹುಲಿವೇಷದಲ್ಲಿ ಕಟ್ಟುಮಸ್ತಾದ ಯುವಕರೇ ಪಾತ್ರಧಾರಿಗಳು. ಆದರೆ ಕಳೆದ 2 ವರ್ಷದಿಂದ ದರ್ಪಣ ಎಂಬ ಸಂಸ್ಥೆ ಈ ಸಂಪ್ರದಾಯವನ್ನು ಮೀರಿ 35ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳಿಗೆ ಹುಲಿವೇಷದ ತರಬೇತಿ ನೀಡಿ ಹುಡುಗರನ್ನು ನಾಚಿಸುವಂತೆ ಪ್ರದರ್ಶನ ನೀಡುತ್ತಿದ್ದಾರೆ. ಹೆಚ್ಚು ತರಬೇತಿ, ಶ್ರಮ, ಪ್ರಸಾದನ, ವೇಷಭೂಷಣ ಅಗತ್ಯವಾದ ಹುಲಿವೇಷ ಪ್ರದರ್ಶನದ ವೆಚ್ಚವೂ ಹೆಚ್ಚು. ದರ್ಪಣ ಸಂಸ್ಥೆಯ ಸಂಸ್ಥಾಪಕಿ ಹಾಗೂ ಮುಖ್ಯ ನೃತ್ಯ ಸಂಯೋಜಕಿ ರಮ್ಯಾ ಅವರೇ ಈ ತಂಡದ ಶಕ್ತಿಯಾಗಿದ್ದಾರೆ. ಈ ಸಂಸ್ಥೆಯ ರಮ್ಯಾ ಮತ್ತು ರಕ್ಷಾ ಸಹೋದರಿಯರು ಯಾವುದೇ ಲಾಭದ ನಿರೀಕ್ಷೆ ಇಲ್ಲದೆ ದಾನಿಗಳ ಸಹಾಯದಿಂದ 10 ಹೆಣ್ಣು ಮಕ್ಕಳಿಗೆ ಹುಲಿವೇಷದ ತಾಲೀಮು ನೀಡಿ ಪ್ರದರ್ಶನ ನೀಡುತ್ತಿದ್ದಾರೆ. ಈ ಸಹೋದರಿಯರ ಕಾರ್ಯಕ್ಕೆ ಈ ಬಾರಿಯೂ ಜನರಿಂದ ಭಾರೀ ಮೆಚ್ಚುಗೆ ವ್ಯಕ್ತವಾಗಿದೆ. ಹುಲಿ ಕುಣಿತದ ಸ್ಪರ್ಧೆಯಲ್ಲಿ ಕಳೆದ ಬಾರಿ ಪ್ರಥಮ ಬಹುಮಾನ ಗಳಿಸಿದ್ದ ದರ್ಪಣ ಯುವತಿಯರ ತಂಡ ಈ ಬಾರಿಯೂ ಪ್ರಥಮ ಬಹುಮಾನ ಮುಡಿಗೇರಿಸಿಕೊಂಡು ಸತತ 2 ಬಾರಿ ಪ್ರಶಸ್ತಿ ಗೆದ್ದ ಖ್ಯಾತಿಗೆ ಪಾತ್ರವಾಗಿದೆ. ದೂರದರ್ಶನದೊಂದಿಗೆ ದರ್ಪಣ ಸಂಸ್ಥಾಪಕಿ ರಮ್ಯಾ, ಉತ್ತಮ ತರಬೇತಿ ಮತ್ತು ಅವಕಾಶ ಸಿಕ್ಕಿದರೆ ಹೆಣ್ಣು ಮಕ್ಕಳು ಉತ್ತಮ ಪ್ರದರ್ಶನ ನೀಡಬಲ್ಲರು ಎಂದು ತೋರಿಸಿದ್ದಾರೆ ಎಂದರು. ಸುಮಾರು 10 ವರ್ಷಗಳಿಂದ ನಾವು ಈ ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಭರತನಾಟ್ಯ ಅಲ್ಲದೆ ಹಲವಾರು ಪಾಶ್ಚಾತ್ಯ ನೃತ್ಯ ಶೈಲಿಗಳನ್ನು ನಾವು ಕಲಿಸ್ತಾ ಇದ್ದೀವಿ. 100 ಮಕ್ಕಳು ನಮ್ಮಲ್ಲಿ ಕಲಿತಾ ಇದ್ದಾರೆ. ನಮ್ಮದು ಮಹಿಳಾ ತಂಡ ಆಗಿರೋದ್ರಿಂದ ನಮಗೆ ಖರ್ಚು ವೆಚ್ಚ ಮಾತ್ರ ಅಲ್ಲದೆ ಶ್ರಮ ಕೂಡ ಜಾಸ್ತಿ, ಸಮಯ ಕೂಡ ಜಾಸ್ತಿ. ಹಲವರು ಹೋದ ವರ್ಷವೂ ಬಣ್ಣ ಹಾಕಿದ್ದಾರೆ, ಈ ವರ್ಷವೂ ಬಣ್ಣ ಹಾಕಿದ್ದಾರೆ. ಕೆಲವರು ಹೊಸಬರಿದ್ದಾರೆ, ಅವರು ತುಂಬ ಕಷ್ಟಪಟ್ಟು ಶ್ರಮ ನಿಷ್ಠೆಯಿಂದ ಕಲ್ತಿದ್ದಾರೆ. ಜಿಲ್ಲಾ ಮಹಿಳಾ ಮಂಡಲದ ಅಧ್ಯಕ್ಷೆ ಸರಳಾ ಕಾಂಚನ್, ಹೆಣ್ಣು ಮಕ್ಕಳು ಹುಲಿವೇಷ ಹಾಕಿ ಕಲೆ ಮತ್ತು ಸಂಸ್ಕೃತಿಯ ರಕ್ಷಣೆಗೆ ಮುಂದಾಗಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ಈ ರೀತಿಯಲ್ಲಿ ಮಕ್ಕಳು ಹುಲಿವೇಷವನ್ನು ಕುಣಿದು ನಮ್ಮೆಲ್ಲರನ್ನು ಸಂತೋಷಪಡಿಸಿದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಇವತ್ತು ನೋಡಿ ನನಗೆ ತುಂಬ ಖುಷಿಯಾಯಿತು. ನಾನು ಮನಸ್ಸಿನಲ್ಲಿ ಎಣಿಸ್ಕೊಂಡಿದ್ದೆ, PUC ಆಗಿ ಹೈಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಒಂದು ಗ್ರೂಪ್ ಮಾಡಿ ಅವರು ಹುಲಿವೇಷವನ್ನು ಕಲಿತು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬರಬೇಕು, ಮಕ್ಕಳಿಗೆ ತಿಳಿಸ್ಬೇಕಂತ ಎಣಿಸ್ಕೊಂಡಿದ್ದೆ. ಅರ್ಚಕ ಜಯರಾಮ್ ಆಚಾರ್ಯ, ಹುಲಿವೇಷದ ಮೂಲಕ ಮಕ್ಕಳ ಸೂಕ್ತ ಪ್ರತಿಭೆ ಹೊರಹೊಮ್ಮಿದೆ ಎಂದು ತಿಳಿಸಿದರು. ಈ ದರ್ಪಣ ಮಹಿಳಾ ಪಿಲಿತಂಡವನ್ನು ಏನು ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಿರಂತರವಾದಂತಹ ತರಬೇತಿಯನ್ನು ಕೊಟ್ಟು
ಆ ತರಬೇತಿಯ ಮುಖಾಂತರವಾಗಿ ಆ ತರಬೇತಿಯಲ್ಲಿರುವಂತಹ ಪರಿಶ್ರಮ ಇವತ್ತು ಇಲ್ಲಿ ಕಾಣ್ತಾ ಇದೆ. ಹುಲಿ ವೇಷದ ಅತ್ಯುತ್ತಮ ಪ್ರದರ್ಶನ ನೀಡುವ ಮೂಲಕ ಬಾಲೆಯರು ಅವಕಾಶ ಮತ್ತು ಪ್ರೋತ್ಸಾಹ ದೊರಕಿದರೆ ತಾವು ಯಾರಿಗೂ ಕಡಿಮೆ ಇಲ್ಲ ಎಂದು ಸಂದೇಶ ನೀಡಿದ್ದಾರೆ. ಗದಗ ಜಿಲ್ಲಾ ವಾಣಿಜ್ಯೋದ್ಯಮಿಗಳ ಸಂಸ್ಥೆಯ ವತಿಯಿಂದ ನಗರದಲ್ಲಿ 5 ದಿನಗಳ ಗದಗ ಉತ್ಸವ 2024 ವಸ್ತು ಪ್ರದರ್ಶನವನ್ನು ಆಯೋಜಿಸಲಾಗಿದೆ. ಮೇಳಕ್ಕೆ ಮಾಜಿ ಸಚಿವ ಸಿಸಿ ಪಾಟೀಲ್ ಚಾಲನೆ ನೀಡಿದರು. ಜಿಲ್ಲೆಯ ವಿವಿಧ ಕಡೆಗಳಿಂದ ಬಂದ 100 ಮಹಿಳಾ ಸಂಸ್ಥೆಗಳು ಗುಡಿ ಕೈಗಾರಿಕೆಗಳ ಉದ್ಯಮಿಗಳು, ಜವಳಿ ಬಟ್ಟೆಗಳು, ಗೃಹೋಪಯೋಗಿ ವಸ್ತುಗಳು, ಸಾವಯವ ಆಹಾರ ಪದಾರ್ಥಗಳು, ಮಹಿಳೆಯರ ಶೃಂಗಾರ ವಸ್ತುಗಳನ್ನು ಮಾರಾಟ ಮತ್ತು ಪ್ರದರ್ಶನಕ್ಕಿಟ್ಟಿದ್ದರು. ಜಿಲ್ಲೆ ಮತ್ತು ರಾಜ್ಯದ ವಿವಿಧೆಡೆಯಿಂದ ಗ್ರಾಹಕರು ಆಗಮಿಸಿ ಪ್ರದರ್ಶನ ವೀಕ್ಷಿಸಿ ಖರೀದಿಯಲ್ಲಿ ತೊಡಗಿದ್ದರು. ಬಳಿಕ ಮಾಜಿ ಸಚಿವ ಸಿಸಿ ಪಾಟೀಲ್ ಮಹಿಳೆಯರಿಗೆ ಉತ್ತಮ ವೇದಿಕೆ ಅವಕಾಶ ದೊರೆತರೆ ಜಿಲ್ಲೆ ವಾಣಿಜ್ಯ ವ್ಯಾಪಾರದಲ್ಲಿ ಅತ್ಯುತ್ತಮ ಅಭಿವೃದ್ಧಿ ಸಾಧಿಸಲು ಪ್ರೋತ್ಸಾಹ ದೊರೆಯುತ್ತದೆ ಎಂದು ಕರೆ ತಿಳಿಸಿದರು. ಇದರಿಂದ ನಮಗಂತೂ ಉದ್ಯಮಿ ಸರೋಜಾ, ಕಳೆದ 11 ವರ್ಷಗಳಿಂದ ಗದಗ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಿದ್ದೇನೆ, ಉತ್ತಮ ವ್ಯಾಪಾರ ನಡೆಯುತ್ತಿದೆ ಎಂದು ತಿಳಿಸಿದರು. ಗಣೇಶ ಚತುರ್ಥಿ ಇರೋದ್ರಿಂದ ನಮಗೆ ಗಣಪತಿ ಆರ್ಚ್ ಎಲ್ಲ ಸಾಕಷ್ಟು ಡಿಮ್ಯಾಂಡ್ ಇದೆ. ಇದು ಬಾಂಬೆ ಲಿಂದ ತರಿಸ್ತಾ ಇದ್ದೀನಿ ಐಟಮ್. ಇವು ಗಣಪತಿ ಆರ್ಚ್ ಎಲ್ಲ ಬಹಳ ಡಿಮ್ಯಾಂಡ್ ಬರ್ತಾ ಇದೆ. ಇವತ್ತು ಸಾಕಷ್ಟು ಜನ ಬಂದು ನಮಗೆ ನಾಳೆ ಬರ್ತೀವ್ರಿ ಮೇಡಮ್ ತಂದು ಕೊಡಿ ಅಂತಂದು ಹೇಳಿ ಹೋಗಿದ್ದಾರೆ. ಇಷ್ಟೇ ನಮ್ಮದು ಮುಂದೆ ಚೆನ್ನಾಗಿ ನಡೆಯಲಿ ಅನ್ನೋದೇ ನಮ್ಮದು ಉದ್ದೇಶ. ಮತ್ತೋರ್ವ ವ್ಯಾಪಾರಿ ಅನುಪಮ 6 ವರ್ಷದಿಂದ ಉತ್ಸವದಲ್ಲಿ ಮಳಿಗೆ ಹಾಕುತ್ತಿದ್ದು ಉತ್ತಮ ಪ್ರೋತ್ಸಾಹ ದೊರೆಯುತ್ತಿದೆ ಎಂದರು. ಆಗಿರ್ಬೋದು ಭಾಳಷ್ಟು ಅನುಕೂಲಕರ ಆಗಿದೆ. ಇದೇ ರೀತಿ ವರ್ಷ ಮಾಡಲಿ ಅನ್ನೋದು ನನ್ನ ಒಂದು ಆಸೆ. ಆದರೆ ಕೊನೆ ಶುಕ್ರವಾರ ಮಾಡೋದ್ರಿಂದ ನಮ್ದು ಇನ್ನೂ ಬಿಸ್ನೆಸ್ ಅಷ್ಟು ಆಗೋದಿಲ್ಲ. 3ನೇ ಶುಕ್ರವಾರಿಂದ ಮಾಡಿದರೆ ಇನ್ನೂ ಭಾಳ ಬಿಸ್ನೆಸ್ ಆಗುತ್ತೆ ಅನ್ನೋದು ನನ್ನ ಒಂದು ಉದ್ದೇಶ. ಇದರಲ್ಲಿ ನಮ್ಮ ಚೇಂಬರ್ ಆಫ್ ಕಾಮರ್ಸ್ನ ಎಲ್ಲ ಆಡಳಿತ ಮಂಡಳಿಯೊಳಗೆ ನಾನು ನಮ್ರತ ವಿನಯದಿಂದ ಹೇಳ್ತೀನಿ, 3ನೇ ಶುಕ್ರವಾರ ಮಾಡಿದರೆ ಭಾಳ ಅನುಕೂಲ ಆಗ್ತೈತೆ. ಬಟ್ಟಿ ತಾವು ಗುಡಿ ಮಹಿಳಾ ಉದ್ಯಮಿ ಜಯಶ್ರೀ ಪಾಟೀಲ್ ಗದಗ ವಾಣಿಜ್ಯೋದ್ಯಮ ಸಂಘದ 50ನೇ ವರ್ಷಾಚರಣೆ ಸಲುವಾಗಿ ರಾಜ್ಯಾದ್ಯಂತ ಮೇಳ ಹಮ್ಮಿಕೊಳ್ಳುತ್ತಿದೆ. ಜಿಲ್ಲೆಯ ಮಹಿಳಾ ಸಂಘಗಳು ಗುಡಿ ಕೈಗಾರಿಕೆಗಳ ಪ್ರದರ್ಶನ ಮತ್ತು ಮಾರಾಟಕ್ಕೆ ಅವಕಾಶ ಕಲ್ಪಿಸಲಾಗುತ್ತಿದೆ ಎಂದರು. ಎಲೆಕ್ಟ್ರಾನಿಕ್ಸ್ ವಸ್ತುಗಳು ಬಂದವು. ಮಹಿಳೆಯರಿಗೆ ಈಗ ಒಂದೇ ಶೂರು ನಡಿ ಸಿಗ್ತಕ್ಕಂಥ ವಸ್ತುಗಳು ಎಲ್ಲವೂ ಇಲ್ಲಿ ಅದಾವೆ. ಒಂದೇ ಶೂರು ನಡಿ ನಮ್ಮ ಮಹಿಳೆಯರಿಗೆ ಏನು ಬೇಕು ಅಥವಾ ವ್ಯಾಪಾರಸ್ಥರಿಗೆ ಏನು ಬೇಕು, ಉದ್ಯಮೆದಾರರು ತಾವು ಮಹಿಳೆಯರು ತಾವು. ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆಯಲ್ಲಿ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಗುರಿ ಮೀರಿದ ಸಾಧನೆ ಮಾಡಿದ ನಗರಸಭೆಗೆ ಕೇಂದ್ರ ಸರ್ಕಾರ ಪ್ರಶಸ್ತಿ ನೀಡಿ ಗೌರವಿಸಿದೆ. ನಾನು ಸುಮಾರು ದೂರದರ್ಶನದೊಂದಿಗೆ ನಗರದ ಬೀದಿ ಬದಿ ವ್ಯಾಪಾರಿ ಚಂದ್ರಕಲಾ 15 ವರ್ಷದಿಂದ ಬೀದಿ ವ್ಯಾಪಾರ ಮಾಡುತ್ತಿದ್ದೇನೆ. ಕೇಂದ್ರದ ಸ್ವನಿಧಿ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದು ವ್ಯಾಪಾರ ವಿಸ್ತರಿಸಲು ಸಾಧ್ಯವಾಗಿದೆ ಎಂದರು. ಮತ್ತೊಂದು ಸಲ ನಾನು 50,000 ತಗೊಂಡು ಇದು ನಗರಸಭೆಯಿಂದ ತಗೊಂಡು ನಾನು ವ್ಯಾಪಾರ ಮಾಡ್ತಾ ಇದ್ದೇನೆ. ನಿಮಗೆ PM ಸ್ವನಿಧಿಯಿಂದ ಒಳ್ಳೆಯ ಯೋಜನೆ ಇದೆ, ಅದರಿಂದ ನಾನು ಪಡೆದು ಮುಂದೆ ಹೋಗ್ತಾ ಇದ್ದೇನೆ. ಬೆಂಗಳೂರಿನಲ್ಲಿ ತಗೊಂಡು ಪ್ರಶಸ್ತಿ ಕೂಡ ತಗೊಂಡಿದ್ದೀವಿ ನಾವು. ಬೀದಿ ಬೀದಿ ವ್ಯಾಪಾರ ಅಂತ ಒಂದು ಪ್ರಶಸ್ತಿ ಸಿಕ್ಕಿದೆ ನಮಗೆ. ಮತ್ತೋರ್ವ ವ್ಯಾಪಾರಿ ರೇಷ್ಮಾ, ಯೋಜನೆಯಡಿ 2 ಬಾರಿ ಸಾಲ ಪಡೆದು ವ್ಯಾಪಾರ ಮಾಡುತ್ತಿದ್ದೇನೆ, ಇದರಿಂದ ಸ್ವಾವಲಂಬನೆಯ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗಿದೆ ಎಂದರು.
ಕೊಟ್ಟಿದ್ದಾರೆ, ಅದನ್ನು ನಾನು ಕಟ್ತಾ ಇದ್ದೇನೆ. ನನಗೆ ಈಗ ಚೌತಿಯಲ್ಲಿ ಮತ್ತು ಮಾಲ್ ಹಾಕಲಿಕ್ಕೆ ಸಾಕಷ್ಟು ಅನುಕೂಲ ಆಗಿದೆ. ಚಲೋ ವ್ಯಾಪಾರ ನಡೀತಾ ಇದೆ. ಈ ಸಣ್ಣ ಅಂಗಡಿಲಿಂದ ದೊಡ್ಡ ಅಂಗಡಿ ಮಾಡಿದ್ದೇನೆ, ಚಲೋ ಆಗ್ತದೆ. ನಂದು ಜೀವನ ಚಲೋ ನಡೀತಾ ಇದೆ. ನನಗೆ ಮುನ್ಸಿಪಾಲ್ಟಿ ಹೆಂಗಿದೆ ಅಂತ ನೋಡಿದ್ದಿಲ್ಲ, ಭಾಳಷ್ಟು ಅನುಕೂಲ ಆಗಿದೆ ನಮಗೆ ಈ ಲೋನ್ ಗಿಲ್ಲಿಂದ, PM ಯೋಜನೆಯಿಂದ. ನಗರಸಭೆ ಪೌರಾಯುಕ್ತ ಜಗದೀಶ್ ಹುಲ್ಗೆಜ್ಜ ಯೋಜನೆಯಡಿ ನೆರವು ಕೋರಿ 1900ಕ್ಕೂ ಹೆಚ್ಚು ಅರ್ಜಿಗಳು ಬಂದಿದ್ದು ಸುಮಾರು 1750 ಮಂದಿಗೆ ಸ್ವನಿಧಿ ಯೋಜನೆಯಡಿ ನೆರವು ಕಲ್ಪಿಸಿದ್ದೇವೆ. ಉಳಿದವರಿಗೂ ಸಾಲ ಸೌಲಭ್ಯ ನೀಡಲಾಗುವುದು ಎಂದರು. ಆ ವ್ಯವಹಾರದಲ್ಲಿ ನಮ್ಮ ನಗರಸಭೆ ಕಾರವಾರ ಡಿಸ್ಟಿಕ್ಕಿಗೆ ಇದು ಒಂದೇ ಸೆಲೆಕ್ಟ್ ಆಗಿರೋದು. ಬೀದಿ ವ್ಯಾಪಾರಸ್ಥರು ಒಳ್ಳೆ ರೀತಿಯಿಂದ ಸಪೋರ್ಟು ಕೊಡ್ತಾ ಇದ್ದಾರೆ. ಒಳ್ಳೆ ರೀತಿಯ ಅದನ್ನು ಲೋನನ್ನು ಪಡೆದಂಥವರು ಒಳ್ಳೆ ರೀತಿಯಿಂದ ಕಾರ್ಯವನ್ನು ನಡೆಸ್ತಾ ಇದ್ದಾರೆ. ಇವ್ರಿಗೆಲ್ಲರಿಗೂ ಬೆನ್ನೆಲುಬಾಗಿ ನಮ್ಮದು ಎಂಟೈರ್ ಟೈಮ್ ಬ್ರಿಡ್ಜ್ ಟೈಪ್ ವರ್ಕ್ ಮಾಡಿದಂಥ ನಮ್ಮದು ರಾಷ್ಟ್ರೀಯ ಮಾದರಿ ಸಮೀಕ್ಷೆ NSO ವತಿಯಿಂದ ಬೆಂಗಳೂರಿನ ಕೇಂದ್ರೀಯ ಸದನದ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ ಆಚರಿಸಲಾಯಿತು. NSO ಮಂತ್ರಾಲಯದ 100 ಸಿಬ್ಬಂದಿ ಕ್ರಿಕೆಟ್ ಮತ್ತಿತರ ಹೊರಾಂಗಣ ಕ್ರೀಡೆಗಳಲ್ಲಿ ಪಾಲ್ಗೊಂಡರು. ಬಳಿಕ ದೂರದರ್ಶನದೊಂದಿಗೆ NSO ಉಪ ಮಹಾನಿರ್ದೇಶಕ ಸಜಿದ್ ಜಾರ್ಜ್ ಕ್ರೀಡಾ ದಿನದ ಅಂಗವಾಗಿ ನಿನ್ನೆ ಒಳಾಂಗಣ ಕ್ರೀಡೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಇಂದು ಹೊರಾಂಗಣ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. Yesterday we had all indoor sports activities which included table tennis, chess, caroms and many other games. Today we are having outdoor activities, sports activities. NSO ವಿಭಾಗದ ಮತ್ತೋರ್ವ ಮಹಾನಿರ್ದೇಶಕ ಮನೋಹರ್ ಕೇಂದ್ರ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಹಾಕಿ ದಂತಕತೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನ ಆಗಸ್ಟ್ 29 ಕ್ರೀಡಾ ದಿನವಾಗಿ ಆಚರಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ನಮ್ಮ ಮೇಜರ್ ಧ್ಯಾನ್ ಚಂದ್ ಅವರ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತದ ಪರಿಣಾಮವಾಗಿ ಉಂಟಾಗಿರುವ ಅಸ್ನಾ ಚಂಡಮಾರುತದಿಂದ ಗುಜರಾತ್ನಲ್ಲಿ ಭಾರೀ ಮಳೆಯಾಗುತ್ತಿದ್ದು ಮುಂದಿನ ಅವಧಿಯಲ್ಲಿ ಈಶಾನ್ಯ ಅರಬ್ಬಿ ಸಮುದ್ರದ ಮೇಲೆ ಪಶ್ಚಿಮ ವಾಯುವ್ಯವಾಗಿ ಚಂಡಮಾರುತ ಚಲಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕಳೆದ 24 ಗಂಟೆಗಳಲ್ಲಿ ಗುಜರಾತ್ನ ಕಚ್ ಪ್ರದೇಶಗಳಲ್ಲಿ ಭಾರೀ ಮಳೆಯಾಗಿದೆ. ಈ ನಡುವೆ ಇಂದು ಕರಾವಳಿ ಕರ್ನಾಟಕ, ಒಡಿಶಾ, ಕರಾವಳಿ ಆಂಧ್ರಪ್ರದೇಶ, ಛತ್ತೀಸ್ಗಢ ಮತ್ತು ಯಾನಂನಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಇಲಾಖೆ ಮುನ್ಸೂಚನೆ ನೀಡಿದೆ. ಮುಂದಿನ 2 ದಿನಗಳಲ್ಲಿ ಈಶಾನ್ಯ ಭಾರತ, ಪಶ್ಚಿಮ ಬಂಗಾಳ ಹಾಗೂ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ದಕ್ಷಿಣ ಮತ್ತು ಮಧ್ಯ ಭಾರತದಲ್ಲಿ ಮುಂದಿನ 7 ದಿನಗಳಲ್ಲಿ ತಮಿಳುನಾಡು, ಪುದುಚೇರಿ, ಲಕ್ಷದ್ವೀಪ ಮತ್ತು ಮಧ್ಯ ಮಹಾರಾಷ್ಟ್ರದ ಜೊತೆಗೆ ಕೊಂಕಣ, ಗೋವಾ, ಕೇರಳ ಮತ್ತು ಕರಾವಳಿ ಕರ್ನಾಟಕದಲ್ಲೂ ಭಾರೀ ವರ್ಷಧಾರೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯ ವಿಳಂಬ ತಪ್ಪಿಸಲು ಹಲವು ಕ್ರಮ. ಕಳೆದ 10 ವರ್ಷಗಳಲ್ಲಿ ನ್ಯಾಯಾಂಗ ಮೂಲಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ. ಪ್ರಧಾನಿ ನರೇಂದ್ರ ಮೋದಿ. ಜೈವಿಕ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಶೀಘ್ರ ಕ್ರಾಂತಿ. ಭವಿಷ್ಯದಲ್ಲಿ ನವೀಕರಿಸಬಹುದಾದ ಇಂಧನಗಳ ಅವಲಂಬನೆಗೆ ಹೆಚ್ಚು ಒತ್ತು. ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. ಕಾಂಗ್ರೆಸ್ ನಾಯಕರ ರಾಜಭವನ ಚಲೋಗೆ ಖಂಡನೆ. ತನಿಖೆಗೆ ಮುಖ್ಯಮಂತ್ರಿ ಸಹಕಾರ ನೀಡುವುದು ಅಗತ್ಯ. ಸಚಿವ ಪ್ರಹ್ಲಾದ್ ಜೋಶಿ. ಹಾಗೂ ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ. ಕರ್ನಾಟಕ ಸೇರಿ ದೇಶದ ಹಲವು ರಾಜ್ಯಗಳಲ್ಲಿ ಭಾರೀ ಮಳೆ ನಿರೀಕ್ಷೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್, ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.